ಈ ದಿನ ಒಂದು ವಿಚಿತ್ರವಾದ ಮಾತನ್ನು ಕೇಳಿದಿರ. ಪಾಂಡವರು ಜೂಜಾಡಿ ಸಕಲ ಸಂಪತ್ತುಗಳನ್ನೆಲ್ಲ ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿ ಈಗ ಪುನಃ ನಮ್ಮಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದರ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿರುವ ಧೈರ್ಯವು ಎಷ್ಟರ ಮಡಗಿದೆ. ಸಹೋದರ ದುಶ್ಯಾಸನ ಪಾಂಡವರ ಹಕ್ಕಿಯನ್ನು ಪ್ರಾರಂಭಿಸಲು ಸರಿಯಾದ ಕಲ್ಮೋಪದೇಶಕ್ಕೆ ನಾನು ತೋರಿಸು. ಹೋಗಬಹುದು. ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ. ದುರ್ಯೋಧನ ಆತ
ನನ್ನ ರಾಜನ ಕರ್ಣನಿಲ್ಲವೇ ಕಣ್ಣೆದುರುಗಳಿಗೆ ಬೆಳೆದ ನಮಗೆ ಆ ಚಿಂತೆ ಪ್ರಭುಗಳಿಗೆ ಜಯವಾಗಲಿ. ಚಾರಣೆ ವರ್ತಮಾನವೇನು? ಪುರುಷೋತ್ತಮರು ಬರುತ್ತಿರುವರು. ಏನು ಪುರುಷೋತ್ತಮನು ಬರುತ್ತಿರುವನೇ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ ಅವನು? ಸಕಲ ವೈಭವದಿಂದ ಮೆರೆಯುತ್ತಿರುವ ಚಕ್ರವರ್ತಿಯಾದ ನಾನಿಲ್ಲಿರುವಾಗ ದನ ಕಾಯುವ ಗೊಲ್ಲನು ಪುರುಷೋತ್ತಮನು. ಅವನು ನೇರವಾಗಿ ನನ್ನ ಹಾರಮನೆಗೆ ಮಾಡದೆ ತನ್ನ ಹುಟ್ಟುಗುಣಕ್ಕೆ ಅನುಸಾರವಾಗಿ ಓರ್ವ ದಾಸಿ ಪುತ್ರನ ಈ ಎದುರಿನ ಮನೆ ಹೋಗಿರುವನು. ಎಷ್ಟಿ ಆಗಲಿ ಗೊಲ್ಲನಿಂದ ಪರಿಭಾಷಕನಾದ ಅವನಿಗೆ ಗೊಲ್ಲ ಬುದ್ಧಿಯು ಎಲ್ಲಿ ತಾನೇ ಹೋಗುವುದು? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಹರದ ರಾಜ್ಯವನ್ನು ಕೇವಲ ಭಾರಿಯಾಗಿ ಬರ್ತಿರೋನಲ್ಲದೆ ನಿನ್ನ ಐಶ್ವರ್ಯವನ್ನು ನಿನ್ನ ಹಟ್ಟಾಸವನ್ನು ನೋಡಲು ಬರ್ತಿಲ್ಲ. ಸಾಕು, ಸುಮ್ಮನೆ ಕುಳಿತುಕೋ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿದಂತೆ ಕೊಡಬೇಕೆಂದ್ರ ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಕೇಳು, ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರ ಅಧೀನರು ರೋಗಿಗೆ ಪತ್ತ ಉರಿಸುವಂತೆ ಎಂದಿಗೂ ಪತ್ತ ಉರಿಸುವುದಿಲ್ಲ. ನಿನಗೆ ಮರಣವು ಸಮೀಪಿಸಿದ್ರಿಂದಲೇ ಈ ರೀತಿ ಮಾತನಾಡ್ತೀಯ. ಸಾಕು, ಸುಮ್ಮನಿರು. ಸಾಕು ಸಾಕು, ಬಾಯಿ ಮುಚ್ಚು. ಎರಿಗನೆಂದು ಭೋಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಸಭ ಎಂಬ ಗಂಭೀರವೂ ಇಲ್ಲದೆ ನಿಗಮೀರಿ ಮಾತನಾಡ್ತಿರುವೆಯ ರಾಷ್ಟ್ರ ಸಹೋದರ ದುಶಾಸನ ಶಾಸನ ಕಳಿಸುವ ಇದನ್ನು ಬಾಯಿಗೆ ಬಂದಂತ ಮಾತನಾಡುತ್ತಿರುವೆಯ? ಇದು ನನ್ನ ಗದಾ ದಂಡದಿಂದ ನಿನ್ನ ಆಜ್ಞೆಯನ್ನು ಮುರಿವೆನು. ಈ ಸಭೆಯನ್ನು ಬಿಟ್ಟು ಹೊರಡುವೆಯ ಅಥವಾ ಕೂತಿಯಲ್ಲಿ ಹಾಸಿಗೆ ತಳ್ಳಿಸಲು ಏನ್ ಹೇಳುವತ್ತಾಗಿ ಹಾಕುಗಳೇ ಕೊಂಡಾಡಿ ದೇವತೆಯ ಕುರುಕುಲದ ಏಳಿಗೆಯ ಕೊಂಡಾಡಿ ದೇವತೆಯ ಬರಂದಾಗಿ ಜಗತ್ತಲ್ಲ ಪ್ರಭುವಾಗಿ ನ್ಯಾಯ
ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಗಿದೆ. ಕೇಳು, ಹಿಂದೆ ನೀನು ದ್ರೌಪದಿ ವಸ್ತ್ರದಾನ ಮಾಡಿದ ಕಾಲದಲ್ಲಿ ಭೀಮನ ತನ್ನ ಮನೆಯಿಂದ ನಿನ್ನ ಪಡೆಯನ್ನು ಕಾಣಿಸಿಕೊಳ್ಳುವುದೆಂದು ಪ್ರತಿಜ್ಞೆ ಮಾಡಿದ್ರಿಂದ ಅದನ್ನು ತಪ್ಪಿಸಿ ರಕ್ಷಿಸಿಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಪ್ರಮಾದವಾಯಿತು ಮಹಾರಾಜ. ಇದರನ್ನು ಅಪಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ. ಈತನು ನಿನ್ನ ಬೆಂಬಲವಾಗಿ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕಂತಹ ವೀರರು ಯಾರಿದ್ದರು? ಈ ವೀರನ ಕೊಟ್ಟು ಬೆದರಿಕೆಗೆ ನೀನು ಸಹ ಎದುರುಕೊಂಡೆಯ ಕರ್ಣ. ಕೇಳು, ಇವನ ಗಟ್ಟು ಬೆದರಿಕೆಗೆ ನೀನು ಸಹ ಎದುರುಕೊಂಡೆಯ? ನೀನು ಸುಮ್ಮನೆ ಕುಳಿತುಕೋ. ಈ ವಿದುರನು ಎಂದು ತಾನೇ ಬಿಲ್ಲಿಡಿದು ಯುದ್ಧ ಮಾಡಿದನು. ಇವನ ಬಿಲ್ಲಿನಾಗತಕ್ಕಂಥ ಬೇಜಿ ಭಾವನೆಯನ್ನು ಕಾರಣ ನೀನು ಸುಮ್ಮನೆ ಕುಳಿತುಕೋ. ಸಹೋದರ ದುಶಾಸನ, ನಮ್ಮ ರಾಜ್ಯಕಾರರ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಾಗಿರುತ್ತದೆ? ಹೌದು, ಸಿದ್ಧವಾಗಿರುವುದು ಪ್ರಭು. ಎಲ್ಲಿ ತೆಗೆದುಕೊಂಡು ಬಾ. ಆ ಕೊಲ್ಲ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡಿದು ಕುಳಿತುಕೊಳ್ಳುವೆನು. ಇದೋ ತೆಗೆದುಕೊಳ್ಳಿ. ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದ್ದರೆ ಈ ದುರ್ಯೋಧನು ಅಧಿಕಾರದ ಮದದಿಂದ ನನ್ನನ್ನು ನೋಡಿದವನಂತೆಯೇ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೇ ಬಂದು ನಮಸ್ಕರಿಸುವಂತೆಯೇ ಮಾಡುವೆನು. ರಾಜಾದಿರಾಜನಾದ ನೀನು ನನಗೆ ನಮಸ್ಕರಿಸುವುದೇ? ದೂತನಾಗಿ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೀನಲ್ಲ. ಕೃಷ್ಣ ಕೃಷ್ಣ, ಚಂದ್ರ ವಂಶದಲ್ಲಿ ಹುಟ್ಟಿದ ನಾನು, ನೀನ ಕುಲದಲ್ಲಿ ಹುಟ್ಟಿದ ನಿನಗೆ ನಾನು ನಮಸ್ಕರಿಸಲು ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವಿದೆಯೋ ಇಲ್ಲ ಎಂದು ಪರೀಕ್ಷೆ ಮಾತ್ರಕ್ಕೆ ನೀನು ನನಗೇ ನಮಸ್ಕರಿಸಿದೆಂದು ಹೆಮ್ಮೆಗೊಳ್ಳುತ್ತಿರುವೇಳ ಕೃಷ್ಣ. ನಾನು ನಮಸ್ಕರಿಸಿದ್ದು ಭೂತಾಯಿಗೆ ಮಾತ್ರ, ನಿನಗಲ್ಲ ಕೃಷ್ಣ. ಕುಳಿತುಕೋ ಕೃಷ್ಣ. ಶ್ರೀಹರ ನರ್ತನರೆಂದರೆ ನಿನಗೆ ಬಹುಮತಿ ಅಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಹಿರಿಯು ಚೆನ್ನಾಗುತ್ತಿದೆ. ಸಹೋದರ ದುಶಾಸನ, ಅಗ್ರಜ, ಆ ನಮ್ಮ ರಾಜ ನರ್ತಕಿರನ್ನು ಬರಮಾಡು. ಈ ನನ್ನ ಅರಮನೆಯಲ್ಲಿ ಭರ್ತನಾಟ್ಯವನ್ನು ಹೇಳಿ ನೋಡಿ ಸಂತೋಷ ಪಡಿ. ಕರುನಾಡ ತುರುಗು ಬರದೆ ಕರ
ಮನೋಹರ ಚಾಪ ವಿಜಯಬಲ್ಲ ಕರ್ಣನ ಪರಮಾತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿಜಯಬಲ್ಲ ಕರ್ಣನ ಪರಮಾತ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ ಈ ಜಗಮಲ್ಲ ಕರುನಾಡ ಗುರುಭೂಪರಾಜೇಶ್ವರ ನನಗಿನ ಗುರು ವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುನಾಡ ಗುರುಭೂಪರಾಜೇಶ್ವರ ನೀಲವನ್ನದಾರು ಈ ಚಲುವ ನೀಲವನ್ನದಾರು ಈ ಚಲುವ ಕೊಳಲನಾದದಿ ಕೊಳಲ ನಾದದಿ ಜಗದ ಜನರ ಮರುಳುಗಳಿಪ ನಮ್ಮ ಶ್ರೀಹರಿ ಹರಿ ಮತ್ತೊಮ್ಮೆ ಹಾಡಿ ಹಾಡಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದದಾರಿ ಭೀಮನಿಗೆ ಸರಿಸಾಟಿ ಯಾರಿಗರು
ಜೇನು ದಗದಿಮಿ ತಕ ಜೇನು ತಾಂ ತಾಂ ದಗದಿಮಿ ತಕ ಜೇನು ದಗದಿಮಿ ತಕ ಜೇನು ದಗದಿಮಿ ತಕ ಜೇನು ತಾಂ ತಾಂ ದಗದಿಮಿ ತಕ ಜೇನು ದಗದಿಮಿ ತಕ ಜೇನು ದಗದಿಮಿ ತಕ ಜೇನು ತಾಂ ತಾಂ ದಗದಿಮಿ ತಕ ಜೇನು 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 ನಾರ್ತನವನ್ನು ನೋಡುತ್ತಾ ನೋಡುತ್ತಾ ನೀನು ಬಂದ ಸಮಾಚಾರವನ್ನೇ ಮರ್ತಂತೆ ತೋರುತ್ತಿರುವುದಲ್ಲ ಕೃಷ್ಣ. ಗೋಪಾಲಕನಾಗಿ ಗೋವುಗಳನ್ನು ಕಾದುತ್ತಾಯಿತು.
ನೀನು ನಿನ್ನೆ ನನ್ನ ಅರಮನೆಗೆ ಬರುವ ಎಂದು ತಿಳಿದು ನಾನು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದನು. ಆದರೂ ನೀನು ಬರಲಿಲ್ಲ. ಪೂಜ್ಯರಾದ ಭೀಷ್ಮಾಚಾರ್ಯರಿದ್ದರಲ್ಲ, ಇವರ ಮನೆಯಾದರೂ ಹೋಗಬಾರದು ಕೃಷ್ಣ. ಬೇಡ, ಹೋಗಲಿ. ಆಚಾರ್ಯ ದ್ರೋಣರಿದ್ದರಲ್ಲ, ಇವರ ಮನೆಯಾದರೂ ಹೋಗಬಾರದು ಕೃಷ್ಣ. ಆಧರಿಸಿ ಹೋಗಲನ್ನೆಲ್ಲ ಬಿಟ್ಟು ಓರ್ವ ದಾಸಿ ಪುತ್ರನ ಈ ಮುರುಕು ಜೋಬಡಿ ಹೋಗಿರುವೆನೆ ಕೃಷ್ಣ. ಏನೆಂದು ಹೇಳಲಿ ನಿನ್ನ ಬುದ್ಧಿಯನ್ನು? ಅದಿರಲಿ, ಈಗ ನೀನು ಬಂದ ಸಮಾಚಾರವೇನು ತಿಳಿಸು. ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿತ್ತು. ಹಾಗೆ ಅವರುಗಳನ್ನು ನೋಡಿಕೊಂಡು ನೀನು ಅನುಸರಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಿ ಹೋಗಲು ಬಂದಿರುವೆನು. ಕೃಷ್ಣ, ಸಂಧಿಯ ನೆಪದಿಂದ ಅಥವಾ ರಾಜ್ಯ ವಿಚಾರವನ್ನು ಬಿಟ್ಟು ಮತ್ತೆ ಏನು ಬೇಕಾದರೂ ಹೇಳು. ಆದರೆ ರಾಜ್ಯದ ವಿಚಾರದಲ್ಲಿ ಎಚ್ಚರ ಬರಲಿ ಕೃಷ್ಣ. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಹಸ್ತಿನಾವತಿಯ ವಸ್ತುವನ್ನು ಮೆಟ್ಟುತ್ತಲೇ ಇರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜ್ಯ ಭವಿಷ್ಯ ವ್ಯವಸ್ಥೆ ಕಾರ್ಯವನ್ನು ಇಂದು ಈ ಮಂದಿರದಲ್ಲಿ ನಿರ್ಣಯಿಸಬೇಕಾಗಿರುವುದು. ಪವಿತ್ರವಾದ ಈ ಭಾರತ ಭೂಮಿಯನ್ನು ಅಭಿಷೇಕ ಮಾಡುವರೋ ಅಥವಾ ಭಯಂಕರವಾದ ರಕ್ತದಾರಿಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರೋ, ಇವೆರಡು ಪ್ರಶ್ನೆಯನ್ನು ಯಾವುದಾದರೂ ಒಂದು ಪ್ರಶ್ನೆಯನ್ನು ನಿರ್ಣಯಿಸಿ ತೀರ್ಪು ಕೊಡಬೇಕಾಗಿರುವುದು. ಹಾಗೆ ತೀರ್ಪು ಕೊಡದೇ ಇದ್ದಲ್ಲಿ ಮುಂದಾಗುವ ಅನರ್ಥಗಳಿಗೆ ತಾವೇ ಕಾರಣರಾಗುವಿರಿ. ಸಭಾಸದರೇ, ಕೇಳಿದ ಈ ಪಾಂಡವರ ವಿನಯ ವಚನಗಳನ್ನು ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘತ್ವ ವೈರವನ್ನು ಮರೆತು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೊಡುವಂತೆ ಬಯಸುತ್ತಿರುವಾಗ ಈ ಸುಸಮಯವಾದ ಸಂಧಿಯನ್ನು ನಿರಾಕರಿಸದೆ ಶಾಂತಿ ಸಮಾಧಾನಕ್ಕೆ ಪ್ರಯತ್ನಿಸಿ ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪಲ್ಲಾಪ, ಆತುರ ಮುಂತಾದ ಭಾವವನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿರುವುದು. ದುರ್ಯೋಧನ, ಅವರು ಕಳುಹಿಸಿರುವ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದೆ ವಿಚಾರ, ಅವಿಚಾರ, ಕರ್ತವ್ಯ, ಅಕರ್ತವ್ಯವನ್ನು ನಿರ್ಣಯಿಸಿ ತೀರ್ಪು ಕೊಡಬೇಕಾದ್ದು ಪ್ರಾಜ್ಞಾನ ತಮ್ಮೆಲ್ಲರಿಗೂ ಸೇರಿದ್ದು. ನೀತಿಯನ್ನು
ದುರ್ಯೋಧನ, ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ದುರಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿ ಭಾವದಿಂದ ಬಾಳುವುದು ಮೇಲು. ಇದೇ ನನ್ನ ಅಭಿಮತ. ಏನಾಯ್ತು? ಯಾಕೆ ಕೂತ್ಕೊ ಹೋಗ್ಲಿ. ಸುಂದತಿಯ ಹೊರಕು ನೀರಲ್ಲ ಕೃಷ್ಣ, ಹೊರಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಭಕ್ತರತ್ವವನ್ನು ಏನಂದ್ರೆ ನಮ್ಮದು ದುರಗ್ರಹದ, ದುರಂಕಾರದ, ದುಶ್ಶವಾಸದ, ದುರಾಶಯದ ಬಲೆ ಬಲೆ. ಕೃಷ್ಣ ಚೆನ್ನಾಗಿ ಹೇಳಿದೆ. ಆಗಲ್ಲ ಕೇಳು. ಈ ಕೆಚ್ಚರೆ ಕೌರವೇಶ್ವರನನ್ನು ಕೊಚ್ಚಬೇಕೆಂದರಲ್ಲದೆ ಆ ನಿನ್ನ ತುಚ್ಛ ಪಾಂಡವರು ಹಾಗೂ ದುರಗ್ರಹ ಲೋಕೈಕ ವೀರ ಈ ನನ್ನ ಪ್ರಾಣಮಿತ್ರನನ್ನು ಶತಪಡಿಬೇಕೆಂದರಲ್ಲದೆ ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನ ಹಾಗೂ ದುರಂಕಾರ ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತ ಕಪಟಿಯ ಸ್ನೇಹವನ್ನು ಬಯಸಿರುವರಲ್ಲ ಆ ನಿನ್ನ ಏರಿ ಪಾಂಡವರು ಹಾಗೂ ದುರಭಿಮಾನ ದುಶ್ಯಾಸನ ದುರ್ಹೋಮನೆಂಬುದಿಗೈದು ಭರತ ಖಂಡದಲ್ಲಿ ತಮ್ಮದೇ ಆದ ದೊಡಪಟಾಕಿಯನ್ನು ಏರಿಸುವ ಯೋಜನೆಯನ್ನು ಮಾಡಿರುವರಲ್ಲ ಆ ನಿನ್ನ ತುಚ್ಛ ಪಾಂಡವರು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಹೆಚ್ಚೇನು? ನೀವು ಯಾರೇ ಹೇಗೆ ಹೇಳಿದರು ಈ ಕೌರವೇಶ್ವರ ನಿರ್ಧಾರವು ಎಂದಿಗೂ ಸಲ್ಲಿಸಲಾರದು. ಸುಮ್ಮನೆ ಕಂಠ ಶೋಚನೆಯಿಂದ ಏನು ಪ್ರಯೋಜನವಿಲ್ಲ. ನೀನು ಬಂದ ದಾರಿಯಲ್ಲಿ ಓಡುವುದೇ ನಿನಗೆ ಉಚಿತ. ಅಣ್ಣನ ಮಾತ್ರ ನನ್ನ ಒಪ್ಪಿತು. ಈ ಕುರುಸೋರ ಹೃದಯದಲ್ಲಿ ತತ್ತರಿಸುತ್ತಿರುವ ಪಾಪಧಾರೆಯು ಸಂತವರಿಗೆ ಇಂಥ ಮಾತುಗಳಿಂದ ಶಾಂತ ಆಗುವುದಿಲ್ಲ. ನೀನು ಹೋದ ದಾರಿ ನೀಡುವುದು ಒಳ್ಳೆಯದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಅಯ್ಯತೀರನ ಹೊರತಾಗಿ ಈ ರಾಧೆಯ ಸುತ್ತನಿಗೆ ದುಷ್ಟಾನ ರಚಿಸುವುದೇ ಕೃಷ್ಣ. ಕಾರಣ ನೀನು ಅವರಂತನೇ ಮಾತನಾಡುತ್ತಿದೆಯಾ? ಅರ್ಜುನನ ಮೇಲಿನ ವೈಯಕ್ತಿಕವಾದ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಆ ನಿನ್ನ ಆಪ್ತಮಿತ್ರನಾದ ಅರ್ಜುನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಎಷ್ಟು ಮೇಲು. ಯದುಪತಿ, ನಿನ್ನ ಕೃತಿಮ ಸಂಧಾನಕ್ಕೆ ನಾವೆಂದೂ ಸಮ್ಮತಿಸುವುದಿಲ್ಲ. ಓ, ಮೇಲೆ ಮೇಲಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಿದನು, ಕೇಳು ದುರ್ಯೋಧನ. ಅದು ಏನು ಹೇಳುವೋ ಹೇಳು ಕೃಷ್ಣ. ಭಾರತ ಭೂಮಿ
ಮತ್ತಾರು ಸಲುವಾಗಿಯೋ ಎಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿಯ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಭಿಕ್ಷೆ ಪ್ರದಾನ ಮಾಡು ಕೌರವೇ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ಯಮರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತುಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋಗಿದ್ದು ಅದೃತದ ಕಾರ್ಯವೇ. ಕೇಳು ವಾಸುದೇವ, ಕೇಳು. ಈ ಸಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿದರೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಪಾಂಡವರಿಗೆ ಭಿಕ್ಷಾ ವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬಿರುಗುಗಳಾದ ಅವರುಗಳ ಕೈಯಲ್ಲಿ ಈ ವಿಧವಾದ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನವೂ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ತ್ಯಾಗ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಹೋಗು, ಯುದ್ಧವೇ ಸಮರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ಇದರಲ್ಲಿ ನನ್ನ ಅಪರಾಧವು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ. ರಾಜಸಯೋಗದಲ್ಲಿ ಪಾಂಡವರ ಸಿರಿ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ವಿಧಿಷ್ಠರನ್ನು ಕಬಡ ದೂತಕ್ಕೆ ಎಳೆದದ್ದನ್ನು ಮರೆತೆಯ? ಎಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಅದು ಅಲ್ಲದೆ ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ, ಇವೆಲ್ಲವನ್ನು ಮರೆತ ನೀನು ಅನ್ಯಾಯ ಗುರುಜನನ ಮಾತನ್ನು ನಿರಾಕರಿಸಿದ ಅನ್ಯಾಯ ಆಚರಣೆ ಪ್ರವರ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾಗದು. ಅದು ನಿನ್ನ ಭ್ರಮೆ. ಮುಕುಂದ, ಈ ಚಲವೆಂಕಮಲ್ಲ ಚಕ್ರೇಶ್ವರನನ್ನು ನಿನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಚಲವೆಂಕಮಲ್ಲ ಚಕ್ರೇಶ್ವರ ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನನಾಗುವನೇ ಕೃಷ್ಣ. ಎಟ್ಟರೂ ಸರೆ ಕಟ್ಟ ಕಡಿಹದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ನೀಡಿದ ಈ ಚಲವೆಂಕಮಲ್ಲ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನೆಕ್ಕಳಲ್ಲ ಆ ನಿನ್ನ ಪಾಂಡವರ ಬಾಂಛಾಲಿ ಅಂದೇ ತಟ್ಟೆನು ಕೃಷ್ಣ ಈ ನನ್ನ ಛಲವನ್ನು. ಭೂತರೇತ ಪಿಚಾತಿಗೆ ಒಡೆಯನಾದ ಭೂತೇಶ್ವರನೇ, ನಾಲ್ಕರದು ಕದನಕ್ಕೆ ಒಲಿ ಹಂಸದಿಂದ ಉದ್ಭವಿತವಾದ ಈ ನನ್ನ ಅಸ್ಥಿರವಾದಿ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಅಷ್ಟೈಶ್ವರ್ಯ ಸಂಪನ್ನ ಮಶಾನದ ಮುಂದಿಡುವುದು ನೆನ್ನಾಗಿ ಹೋಗಲು ಜಲವನ್ನು ಬಿಡಲು ನೆಲವನ್ನು ಕೊಡಲು ಕೊಡುವುದಿಲ್ಲವ ರಾಜ್ಯ ಕಾದೆ. ಕೇಳುವುರ ಹರಿಯೇ ಅದ ಮಾಡಿ ಎನ್ನಲ್ಲಿ ಅಮರಾಜ್ಯವ ಕೇಳುವುರ ಹರಿಯೇ ಅದ ಮಾಡಿ ಎನ್ನಲ್ಲಿ ಅಮರಾಜ್ಯವ ಛಲವನ್ನು ಬಿಡಲು ನೆಲವನ್ನು ಕೊಡಲು ಛಲವನ್ನು ಬಿಡಲು ನೆಲವನ್ನು ಕೊಡಲು ಕೊಡುವುದಿಲ್ಲವ ರಾಜ್ಯ
ಜಲತಟ್ಟು ಮಾಡುವೆನು ಯುದ್ಧ, ಬದುಕಿದರ ಸಾಮ್ರಾಜ್ಯ, ಸಾತ್ತರೆ ಸಾಹಿತ್ಯ. ಹೋಗು, ಸಂಗ್ರಾಮ ಸಲಹೆಯಂತೆ ಮಣಿ ಮಾರಿಕೋ ಅಂತೇಳು ಆದಿನ ಗತಿಗೆಟ್ಟ ಪಾಂಡವರಿಗೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿದೆಯ ಕುರುಕುಲದ ಕಳಂಕ ಸ್ವರೂಪನೇ. ತಿರಸ್ಕರಿಸುವ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವಾದ ಸಕ್ರಿಯ ಕಳಂಕ ಸ್ವರೂಪನೇ. ಸತಿ ಬೇಡೈಸು ಯೋಧನನೆ ತೋರೆ. ಸತಿ ಬೇಡೈಸು ಯೋಧನನೆ ತೋರೆ. ಅದಕ್ಕಿಂತ ಮೊದಲು ಅದೇ ಮಾತುಕೊಳ್ಳುವ ಅದಕ್ಕಿಂತ ಮೊದಲು ಅದೇ ಮಾತುಕೊಳ್ಳುವ ಕುಲಗಿಲ್ಲ ಕುಲವ ಮನತೆಯ ಗುರುಗಳು ಬರುತ್ತದೆ ಇರುವುದು. ಕುಲಗಿಲ್ಲ ಕುಲವ ಮನತೆಯ ಗುರುಗಳು ಬರುತ್ತದೆ ಬಿಡುವುದು. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ ಬಹಳ ಚೆನ್ನಾಗಿದೆ. ಮತ್ತಾರಿಗೆ? ಸಾರ್ವಭೌಮರಿಗೆ. ಓ, ಏನೆಂದು? ಇದು ಬಹಳ ಚೆನ್ನಾಗಿದೆ. ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಆಗಲೇ ನನಗೆ ಮುಖ್ಯ ಸಲಹೆಯನ್ನೇ ಕೊಟ್ಟಿದ್ದಾರೆ. ಓ, ಮಾವ ಸತುನಿಯವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು ಹೌದು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರವಿದು. ಆ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕರನಾಗೆ ಸ್ವೀಕರಿಸುವೆ. ಸ್ವೀಕರಿಸು. ಸಾಗರ ದುಶಾಸನ ಕಳ್ಳಕೃಷ್ಣನ ಪರಮಾತ್ಮ.
ದೇವಾನೆ ಭಕ್ತವಾನೆ ಸ್ವಾಮಿ ಪರಮಾತ್ಮ ಹರೇ ಪವನ ಶ್ರೀರಮಣಂ ಅಖಿಲ ಗುಣಗಣ ವಾರಿದಿಯ ಸೋಮ ಶ್ರೀರಮಣಂ ಅಖಿಲ ಗುಣಗಣ ವಾರಿದಿಯ ಸೋಮ ಸಮಸ್ತ ಜಗದಾನಂದ ವಾರಿಜ ಭವದಾತ ಈದ ಬಳ್ಳಲಿ ಜಯ ಸೋನೆ ಕರಲನ ಧರಿಸಲು ಬಳ್ಳಲಿ ಜಯ ಸೋನೆ ಕರಲನ ಧರಿಸಲು ಕುಲ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಕುಲ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಶ್ರೀಲೋಲನೆ ಅತಿ ಪ್ರೇಮದಿ ಕಾಯ್ದೆ ಶ್ರೀಲೋಲನೆ ಅತಿ ಪ್ರೇಮದಿ ಕಾಯ್ದೆ ರಮ ಹರೇ ಪಾವನ ಪರಮಾತ್ಮ ಮಹಾಮಹಿಮನಾದ ನೀನು ಈ ಕುಲಹೀನನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕಾರಣ ಕುಲಹೀನನಲ್ಲಿ ಕಂಡುಬರುವ ಹೀನ ಗುಣಗಳು ನಿನ್ನಲ್ಲಿ ಕಂಡುಬರುವುದೇ? ಯೋಚಿಸಿ ನೋಡು. ನನ್ನ ಗುಣಗಳೆಂತಿದ್ದರು ನಾನೋರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯಲಾಗಿದೆ ದೇವ. ಕಾರಣ ನೀನು ಸೂತನಲ್ಲ, ಹೇಳಿದನು ಕೇಳು. ಮಾತನು ಪ್ರೇಮದಿ ಕಾಲಿಸುತ್ತೀರ. ಮಾತನು ಪ್ರೇಮದಿ ಆಲಿಸುವೇರ ಚೊರತಿದ ಶರದರ ಶರಣರ ಕೊರೆವನ ಕೊರಸಿದ ಶರಣರ ಶರಣರ ಕೊರೆವನ ಮಾತನು ಪ್ರೇಮದಿ ಆಲಿಸುವೇರ. ಪರಮಾತ್ಮ ದಾನ ಸೂರನೆ ನಾಂದಿ ಹಬಿರುದ ಕರ್ಣ ಪರಮಾತ್ಮ ದಾನ ಸೂರನೆ ನಾಂದಿ ಹಬಿರುದ
ಪರಮಾತ್ಮ ಪಾಂಡುಕುವರರ ಸೇರುತ್ತನೆ ದರೆಯನ್ನು ಕೊರೆ ಧರ್ಮದಲ್ಲಿರುತ್ತ ದರೆಯನ್ನು ಕೊರೆ ಧರ್ಮದಲ್ಲಿರುತ್ತ ಅನುಜರ ಸೇರೆ ಕರುಣೆಯ ತೋರೆ ಅನುಜರ ಸೇರೆ ಕರುಣೆಯ ತೋರೆ ನೀ ಬಾಳೆ ನೀ ಬಾಳೆ ರಚಿರ ಶರದರ ಶರಣರ ಪೊರೆವನ ರಚಿರ ಶರದರ ಶರಣರ ಪೊರೆವನ ಆದನು ಪ್ರೇಮದು ಆಲಿಸುವೀರ 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 ಕಾರಣ ನೀನು ಶೂದ್ರನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ, ಕುಂತಿದೇವಿನೇ ನಿನ್ನ ಎತ್ತ ತಾಯಿಯು. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ದೇವ, ನೀನು ಹೇಳುತ್ತಿರುವುದೇನು? ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆಯನ್ನು ಕಾಯಲು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕಾರಣ ರಾಜಾದಿ ರಾಜರಿಗೆ ಯೋಗ್ಯತೆ ಉಳ್ಳ ನೀನು ರಕ್ತ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ನೀನೇ ಯೋಚಿಸಿ ನೋಡು. ದೇವ, ನೀನು ಹೇಳುತ್ತಿರುವುದೇನು? ಮಾಯವೋ ಮೋಸವೋ ನನಗೊಂದೂ ತಿಳಿಯದು. ನಿಜವಾಗಿಯೂ ಪಾಂಡವರು ನನ್ನ ಸಹೋದರರೇ. ಹಾಗಿದ್ದ ಪಕ್ಷದಲ್ಲಿ ಅವರ ಮೇಲೆ ನಾ ಕೈ ಮಾಡುವುದೆಂತು? ಸಹೋದರರೊಡನೆ ಯುದ್ಧ ಮಾಡಿದರೆ ಘೋರವಾದ ನರಕವೇ ಪ್ರಾಪ್ತವಾಗುವುದಿಲ್ಲವೇ? ದೇವ, ಎಂತ ಉಭಯ ಸಂಕಟಕ್ಕೆ ಗುರಿ ಮಾಡಿದೆ, ಎಂತ ಉಭಯ ಸಂಕಟಕ್ಕೆ ಗುರಿ ಮಾಡಿದೆ. ಕಾರಣ ನನ್ನ ಮಾತು ಸತ್ಯವೆಂದು ನಂಬು. ನಿನ್ನ ಎತ್ತ ತಾಯಿಯ ಕುಂತಿದೇವಿಯು ಕನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿದಳು. ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಕೂಡಲೇ ಜನಿಸಿದೆ. ಲೋಕ ಅಪವಾದಕ್ಕೆ ಎದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಕಾರಣ ನನ್ನ ಮಾತಿನಲ್ಲಿ ನಂಬಿಕೆಯಲ್ಲಿದ್ದರೆ ಈಗಲೇ ಗಂಗಾ ತೀರಕ್ಕೆ ಹೋಗು, ನಿನ್ನ ತಾಯಿಯನ್ನು ಕೇಳಿ ತಿಳಿದುಕೋ. ಕಾರಣ ನಾನು ಬಂದು ವೇಳೆ ಆಯಿತು. ಆಗಲಿ ದೇವ. ಬರಲೇ ಆಗಲಿ ದೇವ.